ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಕಾರಾಂ ಇವರ ಮನೆ ಮೇಲೆ ಇಡಿ ದಾಳಿಯನ್ನು ನಡೆಸಿದೆ. ಬಳ್ಳಾರಿಯ ಜನಪ್ರತಿನಿಧಿಗಳ ಮನೆಗಳ ಮೇಲೆ ನಡೆದಿರುವಂತಹ ಇಡಿ ದಾಳಿ ಇದು. ಸಂಡೂರಿನಲ್ಲಿರುವಂತಹ ಸಂಸದ ತುಕಾರಾಂ ಮನೆ ಮೇಲೆ ಇಡಿ ದಾಳಿ. 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ರಸ್ತೆಗೆ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಲೋಕಸಭಾ ಚುನಾವಣೆಯ ವೇಳೆ ಹಣ ಹಂಚಿಕೆಯನ್ನು ಮಾಡಲಾಗಿದೆ ಎನ್ನುವಂತಹ ಗಂಭೀರ ಆರೋಪ. ನೋಡಿ, ಎಲೆಕ್ಷನ್ಗೆ ದುಡ್ಡನ್ನು ಬಳಸಿದ್ದಾರೆ ಎನ್ನುವಂಥ ಗಂಭೀರ ಆರೋಪ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಳ್ಳಾರಿಯ ಜನಪ್ರತಿನಿಧಿಗಳು ಅಂತ ಯಾರೆಲ್ಲ ಇದ್ದಾರೆ ಅವ್ರ ಮನೆ ಮೇಲೆ ಇಡಿ ರೇಡ್ ಮಾಡಿರೋದು. ತುಕಾರಾಂ, ಕಂಪ್ಲಿ ಗಣೇಶ್, ಹಾಗೆಯೇ ನಾರಾ ಭರತ್ ರೆಡ್ಡಿ. ಸೊ ಸದ್ಯ ದೃಶ್ಯ ನೋಡ್ತಾ ಇದ್ರಿ, ಇದು ತುಕಾರಾಂ ಅವರ ಮನೆ. ಇವರ ಮನೆ, ಇವರಿಗೆ ಸಂಬಂಧಪಟ್ಟಂಥ ಎಲ್ಲ ಕಡೆ ಇಡಿ ದಾಳಿಯನ್ನು ನಡೆಸಿದೆ. 10ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು ಮತ್ತು 2 ಕಿಲೋಮೀಟರ್ ದೂರದಲ್ಲೇ ಬ್ಯಾರಿಕೇಡನ್ನು ಅಳವಡಿಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ನೋಡಿ, ಏನು ಆರೋಪ ಅಂತ ಹೇಳಿದ್ರೆ, ಲೋಕಸಭಾ ಎಲೆಕ್ಷನ್ಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಬಳಕೆ ಮಾಡಲಾಗಿದೆ ಅನ್ನುವಂಥ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಇಡಿ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡ್ತಾ ಇದೆ. ಯಾವ ಆಧಾರದಲ್ಲಿ? ನಾಗೇಂದ್ರ PA ಬಳಿ ಸಿಕ್ಕಂಥ ಡೈರಿ, ಇದನ್ನು ಆಧಾರವಾಗಿಟ್ಟುಕೊಂಡು ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಸಂಸದ ತುಕಾರಾಂಗೆ ಪ್ರಶ್ನೆಗಳ ಸುರಿಮಳೆ. ಸದ್ಯ ತುಕಾರಾಂ ಇಡಿ ಅಧಿಕಾರಿಗಳು ಕೇಳ್ತಿರುವಂತಹ ಪ್ರಶ್ನೆಗೆ ಸ್ವಲ್ಪ ಕಕ್ಕಾಬಿಕ್ಕಿಯಾಗಿದ್ದಾರೆ. ಯಾವುದೇ ರೀತಿಯ ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ತುಕಾರಾಂ ಅವರು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯ ಇಡಿ ಕೇಳುವಂಥ ಬಹುತೇಕ ಪ್ರಶ್ನೆಗಳಿಗೆ ನನಗೇನು ಗೊತ್ತಿಲ್ಲ ಈ ರೀತಿ ಉತ್ತರವನ್ನು ಸಂಸದರು ನೀಡ್ತಾ ಇದ್ದಾರೆ. ಗಾಲಿ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್. ಹೌದು, ತೆಲಂಗಾಣ ಹೈಕೋರ್ಟ್ನಿಂದ ಜನಾರ್ದನ ರೆಡ್ಡಿಗೆ ಸಿಕ್ಕಿರುವಂಥ ರಿಲೀಫ್ ಇದು. CBI ಕೋರ್ಟ್ ವಿಧಿಸಿದ್ದ ಶಿಕ್ಷೆಯನ್ನು ರದ್ದುಪಡಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಶಿಕ್ಷೆಯನ್ನು ರದ್ದು ಮಾಡಿದೆ ತೆಲಂಗಾಣ ನ್ಯಾಯಾಲಯ. ಶ್ಯೂರಿಟಿ ಕೊಟ್ಟೆ ಅಂದರೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿರುವಂಥದ್ದು. ಸೊ 10 ಲಕ್ಷ ರೂಪಾಯಿ ದಂಡ ಇರ್ಬೋದು. ಇಬ್ಬರ ಶ್ಯೂರಿಟಿಗೆ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ. ಇದರ ಜೊತೆಗೆ ಜನಾರ್ದನ್ ರೆಡ್ಡಿ ದೇಶ ಬಿಟ್ಟು ಹೋಗಬಾರದು ಈ ನಿಟ್ಟಿನಲ್ಲಿ ಷರತ್ತನ್ನು ವಿಧಿಸಲಾಗಿದೆ. ಪಾಸ್ಪೋರ್ಟನ್ನು ವಶಕ್ಕೆ ನೀಡುವಂತೆ ಕೂಡ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಗಾಲಿ ಜನಾರ್ದನ ರೆಡ್ಡಿ ನೋಡಿ, ಬೆಂಬಿಡದೆ ಈ ಅಕ್ರಮ ಗಣಿಗಾರಿಕೆ ಎನ್ನುವಂಥ ಪ್ರಕರಣ ಕಾಡ್ತಾ ಇದೆ ಗಾಲಿ ಜನಾರ್ದನ ರೆಡ್ಡಿಯವರನ್ನು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣ ಹೈಕೋರ್ಟ್ನಿಂದ ಜನಾರ್ದನ್ ರೆಡ್ಡಿಗೆ ಸಿಕ್ಕಿರುವಂಥ ಒಂದು ರಿಲೀಫ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. CBI ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿತ್ತು, ಶಿಕ್ಷೆಯನ್ನು ಕೊಟ್ಟಿತ್ತು. ಇದನ್ನು ರದ್ದುಪಡಿಸಿ ಈಗ ತೆಲಂಗಾಣ ಹೈಕೋರ್ಟ್ ಜನಾರ್ದನ್ ರೆಡ್ಡಿಗೆ ರಿಲೀಫನ್ನು ಕೊಟ್ಟಿದೆ. 10 ಲಕ್ಷ ದಂಡ, ಹಾಗೆಯೇ ಇಬ್ಬರ ಶ್ಯೂರಿಟಿ ಮತ್ತು ದೇಶ ಬಿಟ್ಟು ಹೋಗಬಾರದು ಅನ್ನುವಂಥ ಷರತ್ತನ್ನು ವಿಧಿಸಿದೆ.